ಅಕ್ಟೋಬರ್ 28ರಿಂದ ನವೆಂಬರ್ 1ನೇ ತಾರೀಕಿನವರೆಗೆ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಹಿಂಗಾರಿನ ಮಳೆ ಇದೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರಿದ್ದಾರೆ. ಅವರೇ ನಾವು ಮಾತನಾಡಿಸೋಣ ಬನ್ನಿ. ಅಕ್ಟೋಬರ್ 28ರಿಂದ ನವೆಂಬರ್ 1ನೇ ತಾರೀಕಿನವರೆಗೆ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಹಿಂಗಾರಿನ ಮಳೆಯ ಪ್ರಮಾಣ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಅಕ್ಟೋಬರ್ 28ರಂದು ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಐತಿ. ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ ಈ ಜಿಲ್ಲೆಗಳಿಗೆ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರೋದರಿಂದ ಅಕ್ಟೋಬರ್ 28ರಂದು ಯೆಲ್ಲೋ ಅಲರ್ಟನ್ನು ಕೂಡ ಕೊಡಲಾಗಿದೆ. ಮತ್ತು ಅಕ್ಟೋಬರ್ 29ರಿಂದ ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆ ಐತಿ. ಒಂದು ಅಕ್ಟೋಬರ್ 30, 31, ನವೆಂಬರ್ 1ರಂದು ಮಳೆಯ ಪ್ರಮಾಣ ಪೂರಾ ಕಡಿಮೆ ಆಗುವ ಹೆಚ್ಚಿನ ಸಾಧ್ಯತೆಗಳದಾವು. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 28, 29ರಂದು ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಅಕ್ಟೋಬರ್ 30ರಿಂದ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಹಗುರವಾಗಿ ಅಲ್ಲಲ್ಲಿ ಒಂದೆರಡು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆ ಐತಿ. ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 29ರಿಂದ ಮಳೆಯ ಪ್ರಮಾಣ ಪೂರಾ ಕಡಿಮೆ ಆಗ್ಬೋದು. ಕರಾವಳಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ 28, 29ರಂದು ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಮುಂದೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿಯೂ ಕೂಡ ಅಕ್ಟೋಬರ್ 30ರಿಂದ ಮಳೆಯ ಪ್ರಮಾಣ ತಾತ್ಕಾಲಿಕವಾಗಿ ಕಡಿಮೆ ಆಗುವ ಸಾಧ್ಯತೆಗಳು ಅದಾವೆ. ಓಕೆ, ಇನ್ನು ರಾಜ್ಯದ ಮೇಲೆ ಮೋಂತಾ ಚಂಡಮಾರುತದ ಎಫೆಕ್ಟ್ ಹೇಗಿದೆ ಸರ್? ಈಗಾಗಲೇ ಏನೋ ಮೋಂತಾ ಚಂಡಮಾರುತದ ಎಫೆಕ್ಟ್ನಿಂದ ನಿನ್ನೆ ಮೊನ್ನೆನೂ ಕೂಡ ಮತ್ತೆ ಮಳೆ ಬಂದಿರುವಂಥದ್ದು. 28ನೇ ತಾರೀಕಿನಿಂದ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಮೋಂತಾ ಚಂಡಮಾರುತದಿಂದ? ಮೋಂತಾ ಚಂಡಮಾರುತದಿಂದ ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಿಗೆ ಹೆಚ್ಚಿಗೆ ಮಳೆ ತರ್ತೈತಿ. ಆದರೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಅಷ್ಟೊಂದೇನು ಮಳೆ ತರಲ್ಲ. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಅಕ್ಟೋಬರ್ 28 ಹಾಗೂ 29ರಂದು ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಭಾರಿ ಮಳೆಯನ್ನು ತರುವುದರಿಂದ ಅಕ್ಟೋಬರ್ 28, 29ರಂದು ಈ ಕರಾವಳಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೂಡ ಕೊಡಲಾಗಿದೆ. ಓಕೆ, ಇನ್ನು ಕಡಲ ಅಂಚಿನ ಪ್ರದೇಶಗಳಿಗೆ ಅಥವಾ ಮೀನುಗಾರರಿಗೆ ಏನು ಎಚ್ಚರಿಕೆಯನ್ನು ಕೊಡ್ತೀರಿ? ಕಡಲ ಅಂಚಿನ ಜನರು ಈ ಒಂದು ಚಂಡಮಾರುತದಿಂದ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂದರೆ ಇದು ಅಕ್ಟೋಬರ್ 28ರಂದು ಇದು ಕಾಕಿನಾಡದ ಹತ್ರ, ಅಂದರೆ ಪೂರಾ ಆಂಧ್ರ ಪ್ರದೇಶದ ಕರಾವಳಿ ಹತ್ರ ಇರುವ ಜನರು ಸಮುದ್ರಕ್ಕೆ ಇಳಿಯಬಾರದು. ಎರಡನೇದಾಗಿ ಅವರು ಮನೆಯ ಬಾಗಿಲು ಹಾಗೂ ಕಿಟಕಿಗಳನ್ನು ಭದ್ರವಾಗಿ ಮುಚ್ಚಿರಬೇಕು. ಸರಿಯಾಗಿ ಮುಚ್ಚಿರಲಿಲ್ಲ ಅಂದರೆ ಗಾಳಿಯ ವೇಗ ಜಾಸ್ತಿ ಇರುವುದರಿಂದ ಇವು ಗಾಳಿ ಮನೆಯಲ್ಲಿ ನುಗ್ಗಬಹುದು. ಮತ್ತು ಅವರೆಲ್ಲ ಬ್ಯಾಟ್ರಿ, ಕ್ಯಾಂಡಲು ಇವನ್ನೆಲ್ಲ ರೆಡಿಯಾಗಿಟ್ಟಿರಬೇಕು. ಮತ್ತು ಕಡಿಮೆ ತಗ್ಗು ಪ್ರದೇಶದಲ್ಲಿ ವಾಸಿಸುವ ಜನರು ಎತ್ತರ ಪ್ರದೇಶಗಳಿಗೆ ಹೋಗಿ ಸ್ಥಳಾಂತರಿಸೋದು ಭಾಳ ಒಳ್ಳೆಯದು. ಕೆಲವೊಂದು ಕಡೆ ಪ್ರವಾಹನೂ ಕೂಡ ಆಗ್ಬೋದು. ಹಿಂಗೆ ಇತರ ಮುನ್ನೆಚ್ಚರಿಕೆಗಳನ್ನು ಅವರು ತೆಗೆದುಕೊಳ್ಬೇಕು. ಓಕೆ, ಇನ್ನು ಮೋಂತಾ ಚಂಡಮಾರುತದ ಎಫೆಕ್ಟ್ ಎಷ್ಟಿರುತ್ತೆ? ತೀವ್ರತೆ, ಗಾಳಿಯ ವೇಗ ಆಗಿರ್ಬೋದು ಅಥವಾ ಮಳೆಯ ಎಫೆಕ್ಟ್, ಮಳೆಯ ಒಂದು ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅನ್ನುವಂಥದ್ದು ಈ ಮೋಂತಾ ಚಂಡಮಾರುತದ ಹಿನ್ನೆಲೆಯಲ್ಲಿ? ಈ ಮೋಂತಾ ಚಂಡಮಾರುತದ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶದ ಕರಾವಳಿಯಲ್ಲಿ ಭಾರಿಯಿಂದ ಅತಿ ಭಾರಿ, ಕೆಲವೊಂದು ಕಡೆ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇರೋದರಿಂದ ಕೆಲವೊಂದು ಕಡೆ 20 ಸೆಂಟಿಮೀಟರ್ಕಿಂತ ಹೆಚ್ಚಿನ ಮಳೆ ಆಗ್ಬೋದು ಆಂಧ್ರ ಪ್ರದೇಶದ ಕಡೆ. ಆದರೆ ನಮ್ಮ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 28ರಂದು ಕೆಲವು ಕಡೆ ಒಂದು 7 ಸೆಂಟಿಮೀಟರ್ಕಿಂತ ಹೆಚ್ಚಿಗೆ ಮಳೆ ತರಬಹುದು. ಓಕೆ, ಇನ್ನು ರಾಜ್ಯದಲ್ಲಿ ಉಷ್ಣಾಂಶ ಮತ್ತು ತೇವಾಂಶದ ಪ್ರಮಾಣದ ಬಗ್ಗೆ ಹೇಳೋದಾದರೆ, ರಾಜ್ಯದಲ್ಲಿ ಈ ಒಂದು ಚಂಡಮಾರುತದಿಂದ ಇದು ಸಾವಿರಾರು ಕಿಲೋಮೀಟ್ರು ಮೋಡವನ್ನು ತರ್ತೈತಿ. ಇದರಲ್ಲಿಂದ ನಮಗೆ ಸೂರ್ಯನ ಬೆಳಕು ಕಿರಣಗಳು ಕಡಿಮೆಯಾಗಿ ನಮ್ಮ ಗರಿಷ್ಠ ಉಷ್ಣಾಂಶ, ಅಂದ್ರೆ ಹಗಲಿ ಹೊತ್ತಿನಲ್ಲಿ ಉಷ್ಣಾಂಶ ಪೂರ ಕಡಿಮೆ ಆಗಿದೆ. ಆದರೆ ರಾತ್ರಿ ಉಷ್ಣಾಂಶ ಅಷ್ಟ ಮುಂದುವರಿಯುವ ಸಾಧ್ಯತೆಗಳು ಅದಾವೆ. ಎಸ್. ಓಕೆ, ಇನ್ನು ರೈತರಿಗೆ ಏನು ಸಂದೇಶಗಳನ್ನು ಕೊಡ್ತೀರಾ? ಹಿಂಗಾರು ಮಳೆ ಇರುವುದು ಒಂದು ಕಡೆ, ಇನ್ನೊಂದು ಕಡೆ ಮೋಂತಾ ಚಂಡಮಾರುತ, ಇದರಿಂದಾಗಿ ಒಂದು ರೀತಿಯಾಗಿ ರೈತರು ಕಂಗಾಲಾಗಿದ್ದಾರೆ. ಏನು ಎಚ್ಚರಿಕೆಯನ್ನು ಕೊಡ್ತೀರಿ? ಇದು ರೈತರಿಗೆ ಅಂದರೆ ಉತ್ತರ ಒಳನಾಡಿನ ಜಿಲ್ಲೆಗಳಿಗೆ ರೈತರು ಒಂದು 2 ದಿವಸ ತಮ್ಮ ಕೃಷಿ ಚಟುವಟಿಕೆಗಳನ್ನು ತಮ್ಮ ಒಂದು ಮಳೆಯ ಅನುಸಾರವಾಗಿ ಕೈಗೊಳ್ಳಬೇಕಾಗತ್ತೆ. ನಂತರ ಮುಂದೆ ಅಕ್ಟೋಬರ್ 30ರಿಂದ ಇದು ಪೂರಾ ಕಡಿಮೆಯಾಗಿ ಬಿಸಿಲು ಬೀಳೋ ಸಾಧ್ಯತೆಗಳು ಅದಾವೆ. ಧನ್ಯವಾದಗಳು. ಇದಿಷ್ಟು ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ,
ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.